ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲ್ ಆಗಿ 24th ಡೇ. ಸೊ ನಾವಿವತ್ತೆಲ್ಲಪ್ಪ ಇದ್ದೀವಿ ಅಂದರೆ ಮನಾಲಿಯಿಂದ ಲೇ ಲಡಾಖ್ ಆದರೆ ಸರ್ಕ್ಯೂಟ್ ಆದರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ನನ್ನ ಡ್ರೀಮ್ ಡೆಸ್ಟಿನೇಷನ್ ಸರ್ಕ್ಯೂಟ್ ಆದರೆ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ನಾವು ಮನಾಲಿಯಿಂದ ಜಿಸ್ಪಾ ಅನ್ನೋ ಊರಿಗಾದರೆ ಸೇರ್ಕೊತೀವಿ. ನಾಳೆ ಜಿಸ್ಪಾಯಿಂದ ನೋಡುವ ಲೇಗ್ ಹೋಗೋದಾ ಅಥವಾ ಬೇರೆ ಎಲ್ಲಾದರೂ ಹೋಗೋದಾ ಅಂತ. ಸೊ ಸದ್ಯಕ್ಕೆ ನಮ್ಮ ಭೀಮಾನ್ ಆದರೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಾನು ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗುವ. ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಆದರೆ ಜಿಸ್ಪಾಗಾದರೆ ಸ್ಟಾರ್ಟ್ ಮಾಡುವ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಹಂಗೇನೆ ಇದು ನಿನ್ನೆ ಒಂದು ಇದಾದರೆ ತಗೊಂಡೆ ಎಕ್ಸ್ಟ್ರಾ. ಸೊ ಏನಕ್ಕಪ್ಪ ಅಂದರೆ ಅಟಲ್ ಟನಲಲ್ಲಿ ಹೋಗ್ತಾ ಕ್ಲೀನಾಗಿ ಸೆಲ್ಫ್ ವೀಡಿಯೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ 700 ರೂಪೀಸ್ ಕೊಟ್ಟೆ. ನಾಟ್ ಬ್ಯಾಡ್, ಪರವಾಗಿಲ್ಲ, ಸಾಕು. ಸೊ ಇನ್ನು ಏನೇ ಇದ್ದರೂ ರಾಜಾರೋಷವಾಗಿ ಎಲ್ಲ ತಿರುಗಾಡಿಕೊಂಡು ಮತ್ತೆ ಆದರೆ ಮನೆ ಸೇರುವ ಸೇಫಾಗಿ. ಬನ್ನಿ. ಸೊ ಪೆಟ್ರೋಲ್ ಆದರೆ ಹಾಕ್ಸ್ತಾ ಇದ್ದೀನಿ 95 ರೂಪೀಸ್ ಇಲ್ಲಿ. ನಾಟ್ ಬ್ಯಾಡ್, ಒಳ್ಳೆ ರೇಟು. ಇವಾಗಾದರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಆದರೆ ಜಿಸ್ಪಾ ಕಡೆ ಆದರೆ ಸ್ಟಾರ್ಟ್ ಆಗುವ. ನೋಡಿ ಗಾಯ್ಸ್, ನಾವು ಮೊನ್ನೆ ಬಂದಿದ್ದು ಆ ಕಡೆಯಿಂದನೇ ಸ್ಪಿಟಿ ಸರ್ಕ್ಯೂಟು. ಸೊ ಅದೇ ಟನ್ನಲ್ಲು, ಅಟಲ್ ಟನ್ನಲ್ಲು ನಾರ್ತು, ಆ ಕಡೆ ಸೌತು. ಸೊ ಈ ಬ್ರಿಡ್ಜನ್ನು ದಾಟ್ಕೊಂಡು ಹೋಗಬೇಕು. ಸೊ ಇವಾಗ ನಾವು ಅದೇ ಟನ್ನಲ್ಲಿಂದ ಬಂದು ರೈಟ್ಗೆ ಹೋದರೆ ಸ್ಪಿಟಿಗೆ ಹೋಗ್ತೀವಿ, ಲೆಫ್ಟ್ಗೆ ಹೋದರೆ ಲೇ ಲಡಾಖ್ ಹೋಗ್ತೀವಿ. ಸೊ ನಾವು ಹೋಗ್ಬೇಕಾಗಿರೋದು ಲೆಫ್ಟ್ಗೆ. ಸೊ ಬನ್ನಿ ಹೋಗುವ. ನೀವು ಯಾರಾದ್ರು ತಿನ್ನೋದು ಕುಡಿಯೋದು ಮಾಡಬೇಕಂದ್ರೆ ಇಲ್ಲಿ ಅಂಗಡಿಗಳಿದ್ದಾವೆ, ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡಿರ್ಬೋದು. ನಮಗೆ ಇನ್ನೂ ಟೈಮ್ ಇದೆ. ಸೊ ಅದಕ್ಕೆ ನಾವು ಇನ್ನೂ ಮುಂದೆ ಹೋಗಿ ನೋಡುವ ಏನಾದ್ರು ತಿನ್ನೋದು ಕುಡಿಯೋದು ಏನು ಅಂತ. ಬೆಳಗ್ಗೆನೆ ವ್ಯೂ ನೋಡಿ ಗುರು ಹೇಗಿದೆ ಅಂತ. ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ನಮ್ಮ ಭೀಮಾನ ಅಲ್ಲಾದರೆ ನಿಲ್ಲಿಸಿದ್ದೀನಿ. ಅಲ್ಲಿ ಬ್ರೆಡ್ ಆಮ್ಲೆಟ್ ಒಂದು ಎಲ್ಲಿದ್ದೀನಿ. ಸೊ ಇಲ್ಲೆಲ್ಲ ಅಷ್ಟೇ, ಬ್ರೆಡ್ ಆಮ್ಲೆಟು, ಪರೋಟ, ಇನ್ನೇನು ಮ್ಯಾಗಿ ಇವೇ ಸಿಗೋದು, ಬೇರೆ ಏನೂ ಸಿಗಲ್ಲ. ಸೊ ಹಂಗೆ ನಾನು ಬ್ರೇಕ್ಫಾಸ್ಟ್ ತಿನ್ನೋ ವ್ಯೂ ತೋರಿಸ್ಬಿಡ್ತೀನಿ ಬನ್ನಿ ಹೇಗಿದೆ ಅಂತ. ನೀವು ನೋಡ್ತಾ ಇರ್ಬೋದು, ನಮ್ಮ ಭೀಮಾ ಇದ್ದಾನೆ. ಫುಲ್ಲು ಕೋಲ್ಡ್ ಗುರು, ಸಖತ್ ಅಂದರೆ ಸಖತ್ ಕೋಲ್ಡ್ ಆಗ್ತಿದೆ. ಸೊ ಇದೇ ನನ್ನ ಬ್ರೇಕ್ಫಾಸ್ಟ್ ವ್ಯೂ ವಿತ್ ಎ ಬ್ರೇಕ್ಫಾಸ್ಟ್. ಸೊ ಮಸ್ತ್ ಅಂದರೆ ಮಸ್ತ್ ಇದೆ ಅಲ್ವಾ, ನೈಸ್. ನನ್ನ ಗೇರ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ. ಸೊ ಇವಾಗ ಈ ವ್ಯೂ ಜೊತೆ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಂಡು ಇಲ್ಲಿಂದ ಆದರೆ ಜಿಸ್ಪಾ ಕಡೆ ಸ್ಟಾರ್ಟ್ ಆಗುವ. ನೋಡ್ರಪ್ಪ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ದೂರ ಬಂದಮೇಲೆ ನಮ್ಮ ಭೀಮಾ ಇಲ್ಲಾದರೆ ನಿಲ್ಸವನೆ. ಏನಕ್ಕಪ್ಪ ನಿಲ್ಸವನೆ ಅಂದರೆ ಹಂಗೇ ಸ್ವಲ್ಪ ಮೇಲೆ ನೋಡಿ, ಇದು ನೋಡಿ ಗುರು ಹೆಂಗಿದೆ ಸ್ನೋ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದರೆ ಮಸ್ತ್ ಇದೆ. ನಾವು ಇಫ್ ಇನ್ ಕೇಸ್ ಏನಾದರೂ ಆ ರೂಟಲ್ಲಿ ಏನಾದರೂ ಹೋದರೆ ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಆದರೆ ಮಾಡೋಣ. ಬಟ್ ಈ ಕಡೆ ವ್ಯೂ ನೋಡಿ ಗುರು, ಏನಪ್ಪ ಇದು. ಒಂದಾದ್ಮೇಲೆ ಒಂದು ಬರ್ತಾನೆ ಇದ್ದಾವೆ ವ್ಯೂ ಪಾಯಿಂಟ್ಸು. ನಿಲ್ಸ್ಕೊಂಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ನಾನು. ಬಟ್ ಈ ಬೆಟ್ಟ ನೋಡಿದ್ಮೇಲೆ 100% ನಿಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದು. ಸೊ ನಾವು ಬಂದಿದ್ದು ಅಲ್ಲಿ ಕಾಣ್ತಿದ್ಯಾ, ಅಲ್ಲಿಂದ ಹಿಂಗೆ ಬಂದು ಹೆಂಗೆಂಗೋ ಬಂದಿದ್ದು ನಾವು. ಮಸ್ತ್ ಅಂದರೆ ಮಸ್ತ್ ಫೀಲ್ ಆಗ್ತಿದೆ ನೋಡಿ. ಎಲ್ಲರೂ ನಿಲ್ಲಿಸ್ಕೊಂಡು ವೀಡಿಯೋಸ್ ಆದರೆ ತಗೊತವ್ರೆ. ಸೊ ಅದಕ್ಕೆ ನಮ್ಮ ಭೀಮನ್ ನಿಲ್ಲಿಸಿ, ನಮ್ಮ ಭೀಮನ್ ಜೊತೆನೂ ಒಂದು ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಾದರೆ ನಿಲ್ಲಿಸಿ ತಗೊಂಡಿದ್ದು. ಸೊ ಬನ್ನಿ ಹೋಗೋಣ, ಹೋಗ್ತಾ ಮಾತಾಡೋಣ. ಇನ್ನೂ ತುಂಬ ಇದೆ ಮಾತಾಡೋದು. ಸೊ ಈಗ ನಮ್ಮ ಗಾಡಿ ಬಂದುಬಿಟ್ಟು ಸೂರಜ್ ತಾಲ್ ಲೇಕ್ ಹತ್ರ ಆದರೆ ಬಂದು ನಿಂತಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೂರಜ್ ತಾಲ್ ದ ವಿಶ್ ಲಾಕರ್ ಅಂತ ಲೇಕ್ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನೋಡ್ರಪ್ಪ ನೋಡಿ, ಅಟ್ಟೆ ವ್ಯೂ ಗುರು, ಅಟ್ಟೆ ಲೇಕ್. ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು. ವ್ಯೂ ನೋಡಿ, ಅಲ್ಲಿ ನೋಡಿ ಹಿಮ ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದರೆ ಮಸ್ತ್ ಕಾಣ್ತಿದೆ ಅಲ್ವಾ. ಸೂಪರ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಪ್ರೌಡ್ ಮೂಮೆಂಟ್ ರೀ. ನಾವಿವಾಗ ಎಲ್ಲಿದ್ದೀವಂತ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅಂಥ ಕಡೆ ಇದ್ದೀವಿ ನಾವು. ತೋರಿಸ್ತೀನಿ ಬನ್ನಿ ಎಲ್ಲಿದ್ದೀವಿ ಅಂತ. ಸೊ ನಮ್ಮ ಭೀಮಾ ಬಂದುಬಿಟ್ಟು ಒನ್ ಆಫ್ ದಿ ಹೈಯೆಸ್ಟ್ ಪೀಕ್ ಆದಂತಹ ಬಾರಾಚಿಲ ಪಾಸ್ ಹತ್ರ ಆದರೆ ಇದ್ದಾನೆ. ಸೊ ನೀವಲ್ಲಿ ನೋಡ್ತಾ ಇರ್ಬೋದು, ಬಾರಾಚಿಲ ಪಾಸ್ 16,040 ಫೀಟ್ ಎತ್ತರದಲ್ಲಾದರೆ ಇದೆ. ಸೊ ಇವಾಗ ಇಲ್ಲಿ ಫೋಟೋ ವಿಡಿಯೋ ತಗೊಂಡು ಇಲ್ಲಿಂದ ಆದರೆ ಲೇಕ್ ಕಡೆ ಹೊರಡುವ. ಸೊ ಇವಾಗ ಆ ಕಡೆ ಕೂಡ ಹೋಗಿ ನೋಡುವ ಏನಿದೆ ಏನು ಅಂತ. ಸೊ ಮಸ್ತ್ ಅಂದರೆ ಮಸ್ತ್ ಫೀಲ್ ಆಗ್ತಿದೆ ಗುರು. ನಮ್ಮ ಭೀಮಾ ಇಲ್ಲಿವರೆಗೂ ಬಂದಿರೋದಂದರೆ ತಮಾಷೆ ವಿಚಾರ ಅಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಈ ಕಡೆ ಕೂಡ ಬೋರ್ಡ್ ಇದೆ. ಮಸ್ತ್ ಅಂದರೆ ಮಸ್ತ್ ಫೀಲು. ಸೊ ನೀವು ಇಲ್ಲಿಂದ ವ್ಯೂ ಕೂಡ ನೋಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಮ್ಮ ಭೀಮಾ ಆದರೆ ಅಲ್ಲಿದ್ದಾನೆ. ನಮ್ಮ ಕರ್ನಾಟಕದವರು 1, 2, 3 ತುಂಬ ಜನ ಅಂದರೆ ತುಂಬ ಬಂದವ್ರೆ. ಫುಲ್ ಖುಷಿ ಆಯಿತು ನೋಡಿ.
ಮಾತಾಡ್ಸ್ತೀವಿ ಕೂಡ. ಹಲೋ ಸರ್, ಹಲೋ ಹಲೋ. ಇವರೆಲ್ಲ ಕರ್ನಾಟಕದಿಂದ ಬಂದಿರೋರೆ. ಫುಲ್ ಖುಷಿ ಆಯಿತು ನೋಡಿ. ಸರ್ ನಿಮ್ಮ ಹೆಸರು ಸರ್? ನಿಮ್ಮದು? ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು. ಫುಲ್ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಸೂಪರ್, ಥ್ಯಾಂಕ್ ಯು ಸರ್. ಸೊ ನಮ್ಮ ಅಭಿಮಾನ್ ನೋಡಿದ್ರಲ್ವಾ, ಇಂಥ ವೀಡಿಯೋಸ್ ಇನ್ನೂ ನಿಮ್ಮ ಹತ್ರವರೆಗೂ ಬರಬೇಕಂದ್ರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಫುಲ್ಲು ಕೋಲ್ಡ್ ಆಗ್ತಿದೆ ಗುರು. ನಮ್ಮ ಅಭಿಮಾನ್ ನೋಡಿ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಅಂದರೆ ದಿಲ್ ಖುಷಿ ಆಗುತ್ತೆ. ಸೊ ಒನ್ ಆಫ್ ದಿ ಹೈಯೆಸ್ಟ್ ಪೀಕ್ ಆದಂತಹ ಬಾರಾಚಲ ಪೀಕ್ ಹತ್ರ ಇದ್ದಾನೆ. ಸೊ ಇವಾಗ ಇಲ್ಲಿಂದ ಆದರೆ ನಾವು ಹೊರಡುವ. ಫುಲ್ ಕೋಲ್ಡ್ ಗುರು. ನೋಡ್ರಪ್ಪ ನಮ್ಮ ಭೀಮಾ ಎಲ್ಲಿ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದರೆ ಮಸ್ತ್ ಖುಷಿ ಆಗ್ತಿದೆ. ಹಂಗೆ ವ್ಯೂಸು ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿದೆ ಗುರು. ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಂಡಿಯಾ ಫ್ಲಾಗ್ ನೋಡ್ರಿ ಯಾವ ರೀತಿ ಆಡ್ತಾ ಇದೆ. ಹಲೋ ಭಯ್ಯ, ನಮಸ್ಕಾರ. ಓ ಇನ್ನೇನಿದೆ ಹೇಳೋದು, ಹೋಗ್ತಾ ಹೋಗ್ತಾ ಮಾತಾಡೋಣ. ಇಷ್ಟೇ ಇವಾಗ ಸದ್ಯಕ್ಕೆ. ಇಲ್ಲೊಂದು ಸ್ಟಾಪ್ ಕೊಟ್ಟು ವ್ಯೂಸ್ನಾದರೆ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಭೀಮನು ಖುಷಿ ಪಟ್ಟವನೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇಲ್ಲಿಂದ ಆದರೆ ಸ್ಟಾರ್ಟ್ ಆಗುವ. ಮತ್ತೆ ನಮ್ಮ ಭೀಮ ನೋಡ್ರಪ್ಪ ಎಲ್ಲಿ ನಿಲ್ಸಿದಾನೆ ಅಂತ ನೋಡಿ ಗುರು, ಹೆಂಗಿದೆ ಆ ಲೇಕ್ ವ್ಯೂ ನೋಡ್ರಪ್ಪ ಹೇಗಿದೆ ಅಂತ ಹೇಳ್ಬಿಟ್ಟು. ಬಾಪ್ರೇ. ಯಾರಾದರೂ ಫೋಟೋ ಫ್ರೇಮ್ ಬೇಕಿದ್ರೆ ಫೋಟೋ ಸ್ಕ್ರೀನ್ಶಾಟ್ ತಗೊಂಡು ಫ್ರೇಮ್ ಕಟ್ಸ್ಕೊಂಬಿಡಿ. ನಾವಿವಾಗ ಬಂದಿದ್ದು ನೋಡಿ, ಇಲ್ಲಿ ರೋಡ್ ಕಾಣ್ತಿದ್ಯಾ, ಈ ರೋಡಿಂದ ಹಿಂಗಿದೆಲ್ಲ ಕರುಸ್ ಎಲ್ಲ ದಾಟ್ಕೊಂಡು ಬಂದಿದ್ದು. ಮಸ್ತ್ ಅಂದರೆ ಮಸ್ತ್ ಫೀಲ್ ಕೊಡ್ತಿದೆ. ಇವಾಗ ಈ ಬೆಟ್ಟ ದಾಟಬೇಕು ನಾವು, ದಾಟೋಣ ಆರಾಮಾಗಿ. ಸೊ ನೋಡ್ಕೊಂಬಿಡಿ ವ್ಯೂ ಹೇಗಿದೆ ಅಂತ. ಹಿಂಗೆ ಈ ಕಡೆ ಬನ್ನಿರಿ. ಏನ್ರಿ ಇದು ಸ್ವರ್ಗ ಸ್ವರ್ಗ ಸ್ವರ್ಗದಲ್ಲಿದ್ದೀನಿ ಕಣ್ರಿ. ಬನ್ರಿ ಎಂಜಾಯ್ ಮಾಡ್ರಿ. ನೋಡ್ರಪ್ಪ ಇದೇ ಸ್ಪಾಟು. ಎಲ್ಲರೂ ಲಾರಿ ಡ್ರೈವರ್ಗಳು ಅವರು ಇವರು ಬಂದವರೆಲ್ಲ ಒಂದೊಂದು ವಾಟರ್ ಬಾಟ್ಲ್ ಇಟ್ಬಿಟ್ಟು ಹೋಗೋ ಜಾಗ ಇದು. ಸೊ ನೋಡಿ ಎಷ್ಟು ವಾಟರ್ ಬಾಟ್ಲುಗಳಾಗಿದ್ದಾವೆ ಇಲ್ಲಿ ಅಂತ ಹೇಳ್ಬಿಟ್ಟು, ರಾಶಿ ಗಟ್ಟಲೆ. ಸೊ ಅಲ್ಲಿ ಚಿಕ್ಕದು ಗುಡಿಸಲ್ ಥರ ಇದೆ, ಅದೇನು ಅಂತ ಗೊತ್ತಿಲ್ಲ. ಸೊ ಈ ಕಡೆ ಒಂದು ವ್ಯೂ ನೋಡ್ಕೊಂಬಿಡಿ, ಹಂಗೆ ಇಲ್ಲೊಂದು ವ್ಯೂ ನೋಡ್ಕೊಂಬಿಡಿ. ನಾವಿವಾಗ ಹೋಗ್ಬೇಕಾಗಿರೋದು ಹಿಂಗೆ ನೋಡಿ. ಇಲ್ಲೆಲ್ಲ ವಾಟರ್ ಬಾಟ್ಲ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಸೊ ಫುಲ್ ಆಗಿಬಿಟ್ಟಿದೆ. ಎಷ್ಟು ವಾಟರ್ ಬಾಟ್ಲ್ ಅಂದರೆ ಎಷ್ಟು ಪ್ಲಾಸ್ಟಿಕ್ ಅಂದರೆ ಅಷ್ಟು ಪ್ಲಾಸ್ಟಿಕ್ಕು. ಸುಮ್ಮನೆ ಎನ್ವಿರಾನ್ಮೆಂಟ್ ಸ್ಪಾಯ್ಲ್ ಮಾಡ್ತಿದ್ದಾರೆ ಅಷ್ಟೇ. ಸೊ ನೋಡುವ ಹೋಗ್ತಾ ಇನ್ನೂ ಏನಾದರೂ ವಿಚಿತ್ರವಾದದ್ದು ಸಿಗ್ತಾವ ಏನು ಅಂತ. ನಮ್ಮ ಭೀಮಾನ್ ಇಲ್ಲಿ ನಿಲ್ಸಿದ್ದೀನಿ. ಸೊ ಹಂಗೆ ಈ ಕಡೆ ನೋಡಿ ಹೇಗಿದೆ ಅಂತ. ವಾವ್ ಗುರು, ಓಹೋ ಏನ್ರೋ ಇದು ಸ್ವರ್ಗನೇನ್ರೋ, ಸ್ವರ್ಗಕ್ಕಿಂತ ಜಾಸ್ತಿ ಇದೆ ಅಲ್ರೋ. ಬಾಪ್ರೇ. ನೋಡಿ ಅಲ್ಲಿ ಫುಲ್ಲು ಲೈನಾಗಿ ಸ್ನೋ ಇದೆ, ಲೈನಾಗಿ. ಇದ್ರ ಮೇಲೇನೂ ಸ್ನೋ ಇದೆ, ಇದ್ರ ಮೇಲೇನೂ ಸ್ನೋ ಇದೆ, ಅದ್ರ ಮೇಲೇನೂ ಸ್ನೋ ಇದೆ. ಫುಲ್ಲು ಕವರ್ಡ್ ವಿತ್ ಸ್ನೋ. ಅದಕ್ಕೆ ಫುಲ್ಲು ಶಿವರಿಂಗ್ ಆಗ್ತಾಯಿದ್ದೀನಿ. ಗ್ಲೌಸ್ ಹಾಕಿದ್ರು ಕೂಡ ಫುಲ್ಲು ಶಿವರಿಂಗ್ ಆಗ್ತಾಯಿದ್ದೀನಿ. ಬಾ ಲೇಕಲ್ಲಿ ನೋಡಿ, ನದಿಯಲ್ಲಿ ರಿವರಲ್ಲಿ ನೀರೇ ಇಲ್ಲ. ಬಟ್ ಆ ಮಂಜಿಂದ ಹೆವಿ ಅಂದರೆ ಹೆವಿ ಕೋಲ್ಡ್ ಆಗ್ತಿದೆ ಗುರು. ಅದ್ರ ಜೊತೆ ಗಾಳಿ ನೋಡಿ ಜೋರಾಗಿ ಬೀಸ್ತಿದೆ ನೋಡಿ. ನೆಕ್ಸ್ಟ್ ಲೆವೆಲ್. ಇವತ್ತು ಲೇಗ್ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. 170 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಬಟ್ ರೋಡ್ ಅಂತೂ ಚೆನ್ನಾಗಿದೆ, ಹೊಸದು. ನೋಡೋಣ, 3 ಕಾಲ್ ಆಗಿದೆ ಟೈಮು. ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಹೋಗೋಣ, ಇಲ್ಲ ಅಂದರೆ ಎಲ್ಲಾದರೂ ಸ್ಟೇ ಇದ್ದು ನಾಳೆ ಬೆಳಗ್ಗೆ ಎದ್ದು ಲೇಗಾದರೆ ಹೋಗೋಣ. ಬಟ್ ನೋಡೋಣ ಏನಾಗುತ್ತೆ ಏನು ಅಂತ. ನೋಡ್ರಪ್ಪ ನಮ್ಮ ಭೀಮಾ ಇಲ್ಲಿ ನಿಂತವನೇ. ಲೇಗೆ ಈ ಕಡೆಗೆ ಹೋಗ್ಬೇಕು. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದೆ. ರೀಸನ್ ಏನು ಗೊತ್ತಾ? ನೋಡಿ, ಐಸ್ಗಡ್ಡೆ ಬೇಕಾ? ಯಾರ್ಯಾರಿಗೆ ಬೇಕೋ ಕಮೆಂಟ್ ಮಾಡಿ ಬೇಗ, ಎಷ್ಟೆಷ್ಟು KG ಬೇಕು ಅಂತ ಎತ್ಕೊಂಬರ್ತೀನಿ. ನೋಡಿ ಅದೆಲ್ಲ ಐಸಿದ್ ನೋಡಿ ಹೆಂಗಿದೆ ಅಂತ. ವಾಟ್ ಎ ಫೀಲ್ ಗುರು, ವಾಟ್ ಎ ಫೀಲ್. ಇದು ನೋಡಿ ಕಿತ್ತಾಕ್ಬಿಡ್ತೀನಿ ಈಗ, ಮುರ್ದೋಯ್ತು ಹೋಗಿ.
ಆಹಾಹಾ. ನೋಡಿ 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 ಗುರು, ನೋಡಿ ನೋಡಿ ಎಷ್ಟೆಷ್ಟು ಕೆ ಜಿ ಬೇಕು ಅಂತ ಬೇಗ ಬೇಗ ಕಮೆಂಟ್ ಮಾಡಿ, ಬೇಗ ಬೇಗ. ನೋಡು ನೋಡು ಗುರು, ನೋಡು. ಸಾಕು ಸಾಕು, ಬೇರೆಯವ್ರಿಗೆ ಬಂದವ್ರಿಗೂ ಇರಲಿ. ಕೈ ಎಲ್ಲ ಹೆಂಗೆ ಫ್ರೀಸ್ ಆಗ್ತಿದೆ ಅಂದರೆ, ಆಹಾ, ಒಂದು ಕೈ ಗ್ಲೌಸ್ ಬೇರೆ ಹಾಕಿಲ್ಲ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ. ಇದು ನೋಡಿ, ಆಹಾ, ನೋಡು ಗುರು, ನೋಡು. ಮಸ್ತ್ ಅಂದರೆ ಮಸ್ತ್ ಫೀಲ್ ಗುರು. ಆಹಾ, ನೋಡಿ ಕೈ ಅಂತೂ ಗಡ್ಡೆ ಗಡ್ಡೆ ಕಟ್ತಿದೆ ಕೈ. ಸಾಕಪ್ಪ, ಜಾಸ್ತಿ ಹೊತ್ತು ಇಲ್ಲಿರೋದು ಬೇಡ, ಹೊರಡುವ. ಹಂಗೆ ವ್ಯೂ ನೋಡಿಬಿಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಲ್ಲಿ ಐಸು ಮಸ್ತ್ ಅಂದರೆ ಮಸ್ತು. ಆಹಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸ್ಟಾಗ್ರಾಮ್. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಗೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ನಾವು ಆಲ್ ಇಂಡಿಯಾ ರೈಡಲ್ಲಿ ಎಲ್ಲಪ್ಪ ಇದ್ದೀವಿ ಅಂದರೆ, ಆಹಾ, ಹೆವಿ ಅಂದರೆ ಹೆವಿ ಕೋಲ್ಡ್ ಆಗ್ತಿದೆ ಗುರು. ಹೇಳೋದೇನಕ್ಕೆ, ನಿಮಗೆ ತೋರಿಸ್ಬಿಡ್ತೀನಿ, ನೀವೇ ನೋಡ್ಕೊಂಬಿಡಿ. ನೋಡಿ, ನಮ್ಮ ಭೀಮಾ ಬಂದುಬಿಟ್ಟು ಎಲ್ಲಪ್ಪ ಇದ್ದಾನೆ ಅಂದರೆ, ತಾಗ್ಲಂಗ್ಲಾ ಆಲ್ಟಿಟ್ಯೂಡ್ ಬಂದುಬಿಟ್ಟು 17,482 ಫೀಟ್ ಗುರು. ಆಹಾಹಾ, ಕೈ ಹೆಂಗೆ ಫ್ರೀಸ್ ಆಗ್ತಿದೆ ಅಂದರೆ ಹಂಗೆ ಫ್ರೀಸ್ ಆಗ್ತಿದೆ. 12th ಹೈಯೆಸ್ಟ್ ಪಾಸ್ ಆಫ್ ದ ವರ್ಲ್ಡ್ ಅಂತೆ. 12th ಲೆಕ್ಕ ಮಾಡ್ಕೊಳ್ಳಿ ಅಲ್ಲಿಗೆ ಎಷ್ಟು ಹೈಟಲ್ಲಿದ್ದೀವಿ ಅಂತ. ಕೈಯೆಲ್ಲ ನೋಡಿ ನೋಡಿ ಹೆಂಗಾಗ್ಬಿಟ್ಟಿದೆ ನೋಡಿ. ಬಾ 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 ಬಾ, ಹೆವಿ ಅಂದರೆ ಹೆವಿ ಹೆಮ್ಮೆ ಅನ್ನಿಸ್ತಿದೆ. ಸೌತ್ ಇಂಡಿಯಾದಿಂದ ಸುಮಾರು 5,500-6,000 ಕಿಲೋಮೀಟ್ರ್ ಓಡಿಸ್ಕೊಂಡು ನನ್ನ ಭೀಮಾ ಇಲ್ಲಿಗಾದರೆ ಬಂದು ತಲುಪಿದ್ದಾನೆ. ಥ್ಯಾಂಕ್ ಯು ಭೀಮಾ, ಥ್ಯಾಂಕ್ ಯು ನನ್ನ ಕರ್ಕೊಂಬಂದಿದ್ದಕ್ಕೆ. ಕೈ ನೋಡಿ ಗುರು. ಹೈ ಆಲ್ಟಿಟ್ಯೂಡ್ ಪಾಸಸ್ ಇನ್ನೂ ತುಂಬ ಅಂದರೆ ತುಂಬ ತೋರಿಸ್ತೀನಿ ನಿಮಗೆ. ನಿಮ್ಮವರೆಗೂ ವೀಡಿಯೋ ಬರಬೇಕಂದ್ರೆ ಏನು ಮಾಡಬೇಕು ಗೊತ್ತಲ್ಲ. ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ ಗುರು, ನಮ್ಮ ಭೀಮಾ ಎಲ್ಲಿ ಬಂದು ತಲುಪಿದ್ದಾರೆ ಆಲ್ ಇಂಡಿಯಾ ರೈಡಲ್ಲಿ. ವಾವ್ ವಾವ್ ವಾವ್, ತಾಗ್ಲಾಂಗ್ಲಾ ಪಾಸ್ ಅಂತ ಹೇಳ್ಬಿಟ್ಟು ಆಲ್ಟಿಟ್ಯೂಡ್ ನೋಡಿ 17,482, 11th ಹೈಯೆಸ್ಟ್ ಪಾಸ್ ಆಫ್ ದ ವರ್ಲ್ಡ್. ಕೈ ಹೆಂಗೆ ಫ್ರೀಸ್ ಆಗ್ತಿದೆ ಅಂತ ಹಂಗೆ ಫ್ರೀಸ್ ಆಗ್ತಿದೆ. ನಿಮಗೂ ತೋರಿಸ್ತೀನಿ ನೋಡಿ ಗುರುವೇ, ಕೈ ಹೆಂಗಾಗಿದೆ ಅಂತ. ನೋಡ್ರಪ್ಪ, ನೋಡಿ ಕೈ ಹೆಂಗಾಗಿದೆ ಅಂತ. ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಬೇಗ ಬೇಗ ಹೋಗುವ. ನಮ್ಮ ಭೀಮಾಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಉಪ್ಷಿ ಅನ್ನೋ ಹತ್ರ ಸ್ಟಾಪ್ ಮಾಡಿಬಿಟ್ಟು ನಮ್ಮ ವೆಹಿಕಲ್ಸ್ ಡೀಟೇಲ್ಸ್ ಎಲ್ಲ ತೊಗೊತಾರೆ. ನಮ್ಮ ಡೀಟೇಲ್ಸು, ವೆಹಿಕಲ್ ಡೀಟೇಲ್ಸು 50 ರೂಪೀಸ್ ಆದರೆ ಚಾರ್ಜ್ ಮಾಡ್ತಾರೆ ವೆಹಿಕಲ್ಗೆ. ಸೊ ಪರವಾಗಿಲ್ಲ, ರೋಡ್ ಅಂತೂ ಸೂಪರ್ ಆಗಿದೆಯಂತೆ. 40 ನಿಮಿಷ ಅಷ್ಟೇ ಅಂತ ಆಗೋದು 50 ಕಿಲೋಮೀಟ್ರಿಗೆ. ಸೊ ವ್ಯೂ ನೋಡ್ಕೊಂಬಿಡಿ ಹೇಗಿದೆ ಅಂತ. ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ಇವಾಗ ಇಲ್ಲಿಂದ ಆದರೆ ಹೊರಡುವ, ಆರಾಮಾಗಿ ಹೋಗೋಣ, ತೊಂದರೆ ಏನಿಲ್ಲ. ರೂಮ್ ಹುಡ್ಕೋಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಸೊ ರೂಮ್ ಎಲ್ಲ ಕೇಳಿದೆ, 1,500 ರೂಪೀಸ್ವರೆಗೂ ಹೇಳಿದ್ರು. ಬಟ್ ನಾನು ಬೇರೆ ಕಡೆ ಒಂದು ಕಡೆ ನೋಡಿದೆ ಗೆಸ್ಟ್ ಹೌಸು, ಅವರು 800 ಹೇಳಿದ್ರು. 600 ಕೇಳಿದೆ, ಆಗೋದೇ ಇಲ್ಲ ಅಂದರು. ಸೊ ಫೈನಲಿ 700 ಕೊಟ್ಟು ರೂಮ್ ಆದರೆ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ ರೂಮ್ ಹೇಗಿದೆ ಅಂತ, ನೀವೇ ಹೇಳಿ 700 ಕೊಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ಇದೇ ರೂಮು, ನೀವು ನೋಡ್ತಾ ಇರ್ಬೋದು ಬೆಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ರೂಮ್ ಕೂಡ ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಅಲ್ಲೆರಡು ಚೇರ್ ಇದೆ, ಆರಾಮಾಗಿ ಕೂತ್ಕೊಂಡು ವ್ಯೂ ನೋಡಿಕೊಂಡು ಏನಾದರೂ ಮಾಡ್ಕೊಬೋದು. ಬೆಡ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು, ಕ್ಲೀನ್ನೆಸ್ಸು ನಂಗೆ ಸಖತ್ ಇಷ್ಟ ಆಯಿತು. ಇನ್ನು ನಮ್ಮ ಭೀಮಾ ನೋಡೋದಾದರೆ, ಸೊ ನಮ್ಮ ಭೀಮಾ ಹೊರಗಡೆ ಇದ್ದಾರೆ. ಪಾರ್ಕಿಂಗು ಅಷ್ಟೇ ಸಖತ್ ಸ್ಪೇಷಿಯಸ್ ಆಗಿದೆ. ಸೊ ಅಲ್ಲಿದ್ದಾನೆ ನಮ್ಮ ಭೀಮಾ. ಇದೆಲ್ಲ ಅವ್ರದ್ದೇ ಗೇಟೆಡ್ ಕಮ್ಯುನಿಟಿ ಥರ. ಗೇಟ್ ಕೂಡ ಇದೆ, ಗೇಟ್ ಕೂಡ ಹಾಕ್ತಾರೆ. ಸೊ ನಿಮ್ಗೆ ಅವರು ಇನ್ಫಾರ್ಮ್ ಕೂಡ ಮಾಡಿದ್ರು, ನಿಮಗೆ ಯೂಸ್ ಇರೋದು ಮಾತ್ರ ತಗೊಳ್ಳಿ, ಯೂಸ್ ಆಗದೆ ಇರೋದು ಪರವಾಗಿಲ್ಲ ಅದರಲ್ಲೇ ಬಿಡಿ, ನಾನು ಗೇಟ್ ಹಾಕ್ತೀನಿ ಅಂತ ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ನಾವು ಅದರಲ್ಲೇ ಬಿಟ್ಟರೂ ಕೂಡ ನಾಳೆ ತಿರುಗಾಡೋಕ್ಕೆ ಗಾಡಿಯಲ್ಲೇ ಆ ಲಗೇಜ್ ಎಲ್ಲ ಇರುತ್ತೆ. ಸೊ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಹೆಂಗಿದ್ರು ನಾಳೆ ಫುಲ್ ಫ್ರೀ ಅಲ್ವಾ, ಅದಕ್ಕೆ ಲಗೇಜ್ ಎಲ್ಲ ತಂದು ಇಲ್ಲಿ ಹಾಕ್ಬಿಟ್ಟಿದ್ದೀನಿ.
ಇನ್ನು ನಾಳೆ ಲೇನ್ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಫುಡ್ ಆದರೆ ಆರ್ಡ್ರ್ ಮಾಡಿದ್ದೀನಿ. ಫುಡ್ ಬಂದಮೇಲೆ ತಿನ್ಕೊಂಡು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಮನೆಗೆ ಕೂಡ ಇನ್ಫಾರ್ಮ್ ಮಾಡಿಬಿಟ್ಟಿದ್ದೀನಿ, ಏನು ತೊಂದರೆ ಇಲ್ಲ. ಇವತ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ಲೇ ಸಿಟಿನರಿ ಎಕ್ಸ್ಪ್ಲೋರ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ಲೈಕನ್ ಒತ್ತೋದು ಮರಿಬೇಡಿ. ನಾನು ಯಾವುದೇ ನ್ಯೂ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮವರೆಗೂ ನೋಟಿಫಿಕೇಶನ್ ಆದರೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್, ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.